ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್ಸ್. ಕ್ರಿಸ್ಮಸ್ಗೆ 3 ಡೇಸ್ ಬಿಫೋರು ಈ ರೀತಿ ಸ್ಕೂಲಲ್ಲಿ ರಜಾ ಕೊಡೋಕ್ಕೆ ಮುಂಚೆ ಅವ್ರಿಗೆ ಕ್ರಿಸ್ಮಸ್ಗೆ ಅಂತ ಲೀವ್ ಕೊಡ್ತಾರಲ್ಲ, ಆ ರಜಾ ಕೊಡೋಕ್ಕೆ ಮುಂಚೆ ಸೀಕ್ರೆಟ್ಸ್ ಅಂತ ಒಂದು ಗೇಮ್ ಆಡಿಸ್ತಾರೆ ಮಕ್ಕಳಿಗೆಲ್ಲ. ಸೊ ಒಂದು 30 to 40 ಮೆಂಬರ್ಸ್ ಇದ್ದರೆ ಒಂದು ಕ್ಲಾಸಲ್ಲಿ ಎಲ್ಲರ ಹೆಸರು ಬರೆದಾಕಿ ಚಿಟ್ಟಲ್ಲಿ. ಸೊ ಅದನ್ನು ಎಲ್ಲರಿಗೂ ಒಂದೊಂದು ಬರೋ ಹಾಗೆ ಕೊಡ್ತಾರೆ ಆ ಚಿಟ್ಟನ್ನು. ಸೊ ನನ್ನ ಮಗಳಿಗೆ ಅವ್ರ ಫ್ರೆಂಡ್ ಹೆಸರು ಬಂದಿತ್ತು. ಸೊ ಅವಳಿಗೆ ಅಂತ ಅವಳು ಪೌಚ್ ತೊಗೊಂಬಂದು ಈ ರೀತಿ ಗಿಫ್ಟ್ ರ್ಯಾಪರ್ ತೊಗೊಂಬಂದು ಮನೆಯಲ್ಲೇ ಪ್ಯಾಕಿಂಗ್ ಮಾಡಿ ಕೊಡ್ತಾ ಇದ್ದಾಳೆ. ಸೊ ಇದಕ್ಕೆ ಅದೊಂದು ಗೊಂಬೆ ತಂದಿದ್ದಾಳೆ ಚಿಕ್ಕದು. ಅದನ್ನು ಕೀ ಚೈನ್ ತೊಗೊಂಬಂದು ಅದನ್ನು ರ್ಯಾಪ್ ಮಾಡಿ ಆದಮೇಲೆ ಮೇಲೆ ಅಂಟಿಸ್ಬಿಟ್ಟು ಕೊಡೋಕ್ಕೆ ಅಂತ ನಾಳೆ ಸ್ಕೂಲಲ್ಲಿ. ಸೊ ಅವರು ಒಂದು 3 to 4 ಡೇಸ್ ಮುಂಚೆನೇ ಈ ರೀತಿ ಗೇಮ್ನ ಆಡಿಸ್ಬಿಟ್ಟು ಮಕ್ಕಳಿಗೆಲ್ಲ ಕ್ರಿಸ್ಮಸ್ ಟೈಮಲ್ಲಿ ಈ ರೀತಿ ಆಡಿಸ್ತಾರೆ. ಸೊ ಮಕ್ಕಳಿಗೆಲ್ಲ ತುಂಬ ಖುಷಿಯಾಗುತ್ತೆ. ಈ ಸರಿ ನನ್ನ ಮಗಳಿಗೆ SLC ಆಗಿರೋದ್ರಿಂದ ಲಾಸ್ಟ್ ಇಯರ್ ಆಗಿರೋದ್ರಿಂದ ಈ ವರ್ಷ ಸೀಕ್ರೆಟ್ಸ್ ಅಂದಾಗೆ ನನ್ನ ಮಗಳು ಅವಳ ಫ್ರೆಂಡಿಗೆ ಪೌಚ್ ತೊಗೊಂಡೋಗಿ ಕೊಡ್ತಾ ಇದ್ದಾಳೆ. ಸೊ ನೋಡಿ, ಅವಳು ಟೇಪ್ ಹಾಕು ಅಂದರೆ ಪಿನ್ ಹೊಡೆದು ಎಲ್ಲ ಪ್ಯಾಕ್ ಮಾಡಿದ್ಲು. ಪ್ಯಾಕ್ ಮಾಡಿ ಆದಮೇಲೆ ಈ ರೀತಿ ಒಂದು ಅದು ಚಿಕ್ಕದು ಕೀ ಚೈನ್ ತಂದಿದ್ಲು. ಸೊ ಅದನ್ನು ಮೇಲೆ ಅಂಟಿಸ್ತಾ ಇದ್ದಾಳೆ. ಈ ರೀತಿ ಪಿನ್ ಮಾಡಿ ಅಂಟಿಸಿದ್ದಾಳೆ. ಸೊ ನೋಡಿ, ಪ್ಯಾಕ್ ಮಾಡಿ ರೆಡಿ ಇದ್ದಾಳೆ. ನಾಳೆ ಇದನ್ನು ಸ್ಕೂಲಲ್ಲಿ ತೊಗೊಂಡೋಗಿ ಅವಳ ಫ್ರೆಂಡಿಗೆ ಕೊಡ್ತಾಳೆ. ನನ್ನ ಮಗಳ ಬರ್ಡೇ ಬಂದು December 26 ಅಂದರೆ ಗುರುವಾರ ಬರುತ್ತೆ. ಸೊ ಕ್ರಿಸ್ಮಸ್ ಹಾಕಿ ನೆಕ್ಸ್ಟ್ ದಿವಸ. ಸೊ ಈ ವ್ಲಾಗ್ನ ಸ್ವಲ್ಪ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ನನ್ನ ಮಗಳಿಗೆ ಸ್ಕೂಲಲ್ಲಿ ಎಲ್ಲ ಅವಳ ಫ್ರೆಂಡ್ಸು ಮತ್ತು ಟೀಚರ್ಸ್ ಎಲ್ಲ ಸೇರಿ ಗಿಫ್ಟ್ ಕೊಟ್ಟಿದ್ದಾರೆ ಬರ್ಡೇಗೆ ಅಂತ. ಸೊ ಅವಳಿಗೆ ತುಂಬ ಖುಷಿಯಾಗ್ಬಿಟ್ಟಿದೆ. ಬಂದು ಮನೆಯಲ್ಲಿ ಕುಣಿತಾ ಇದ್ದಾಳೆ, ಗಿಫ್ಟ್ ಕೊಟ್ಬಿಟ್ಟಿದ್ದಾರೆ ಸ್ಕೂಲಲ್ಲಿ ಅಂತ. ಸೊ ನೋಡಿ, ಅವಳಿಗೆ ಅವ್ರ ಫ್ರೆಂಡು ಬಂದುಬಿಟ್ಟು ಈ ರೀತಿ ಸೆಂಟ್ ಕ್ಯಾಂಡ್ಲ್ಗೆ ಒಬ್ಬರು ಕೊಟ್ಟಿದ್ದಾರೆ. ಅವರಪ್ಪ ಏನಿದು ಅಂತ ಕೇಳ್ತಾ ಇದ್ದಾರೆ. ಸೊ ಅದು ಸೆಂಟ್ ಕ್ಯಾಂಡಲ್ಲು, ಅವ್ರ ಅಪ್ಪಂಗೆ ಗೊತ್ತಿಲ್ಲ. ಅದು ತುಂಬ ಖುಷಿಯಾಗಿ ಅವ್ರ ಫ್ರೆಂಡ್ಸ್ ಕೊಟ್ಟಿರೋ ಗಿಫ್ಟನ್ನೆಲ್ಲ ನೋಡ್ತಾ ಇದ್ದಾಳೆ. ಇನ್ನೊಂದು ಫ್ರೆಂಡ್ ಬಂದು ಈ ರೀತಿ ಬ್ರೇಸ್ಲೆಟು, ಚೈನು ಮತ್ತು ಓಲೆ ಎಲ್ಲ ಸೆಟ್ ಬರುತ್ತಲ್ಲ, ಸೊ ಅದು ಕೊಟ್ಟಿದ್ದಾರೆ. ಇದು ಅವಳ ಟೀಚರ್ಸು ಮತ್ತು ಫ್ರೆಂಡ್ಸ್ ಎಲ್ಲ ಲೆಟರ್ಸ್ ಬರೆದು ಈ ರೀತಿ ಬಾಟ್ಲಲ್ಲಿ ಹಾಕಿ ಕೊಟ್ಟಿದ್ದಾರೆ. ಕ್ಲೋಸ್ ಫ್ರೆಂಡ್ ಬಂದು ಈ ರೀತಿ ಡಿಯೋಡ್ರೆಂಟ್ಸ್ ಕೊಟ್ಟಿದ್ದಾಳೆ, ಒಂದೆರಡು ಪರ್ಫ್ಯೂಮು. ಇನ್ನೊಂದು ಫ್ರೆಂಡ್ ಬಂದು ನೋಡಿ ಚಾಕ್ಲೇಟ್ ಕೊಟ್ಟಿದ್ದಾಳೆ, ಡೈರಿ ಮಿಲ್ಕ್ ಸಿಲ್ಕು. ಅವಳಿಗೆ ಚಾಕ್ಲೇಟ್ ಅಂದರೆ ತುಂಬ ಇಷ್ಟ, ಖುಷಿ ಪಡ್ತಾ ಇದ್ದಾಳೆ. ಇನ್ನೊಂದು ಫ್ರೆಂಡ್ ಯಾವುದೋ ಗಿಫ್ಟ್ ಕೊಟ್ಟಿದ್ದಾಳೆ ಅಂತ ಓಪನ್ ಮಾಡಿ ಕುಣಿತಾ ಇದ್ದಾಳೆ, ಜಾಸ್ತಿ ಗಿಫ್ಟ್ ಬಂದುಬಿಟ್ಟಿದೆ ಅಂತ. ಸೊ ಅವಳಿಗೆ ಇದೇ ಫಸ್ಟ್ ಟೈಮು ಸ್ಕೂಲಲ್ಲಿ ಈ ರೀತಿ ಗಿಫ್ಟ್ ಕೊಟ್ಟಿರೋದು ಬರ್ಡೇಗೆ ಅಂತ. ಅದಕ್ಕೆ ಅವಳಿಗೆ ತುಂಬ ಖುಷಿಯಾಗಿಬಿಟ್ಟಿದೆ. ಅವಳ ಕ್ಲೋಸ್ ಫ್ರೆಂಡ್ ಬಂದು ಈ ರೀತಿ ಆಕ್ಟೋಪಸ್ ಬೊಂಬೆ ಒಂದು ಕೊಟ್ಟಿದ್ದಾಳೆ, ಮತ್ತು ಇನ್ನೂ ಒಂದು ಇಯರಿಂಗು, ಓಲೆ ಮತ್ತು ಕಾಲಿಗೆ ಆ್ಯಂಕ್ಲೆಟ್ ಎಲ್ಲ ಕೊಟ್ಟಿದ್ದಾಳೆ. ಸೊ ಅವಳು ಖುಷಿಯಾಗಿ ಕುಣಿತಾ ಇದ್ದಾಳೆ, ನನ್ನ ಫ್ರೆಂಡ್ಸ್ ಎಲ್ಲ ನನಗೆ ಗಿಫ್ಟ್ ಕೊಟ್ಬಿಟ್ಟಿದ್ದಾರೆ ಅಂತ. ಇದು ನೋಡಿ, ಆಕ್ಟೋಪಸ್ ಬಂದು ಈ ರೀತಿ ಟರ್ನ್ ಮಾಡಿದ್ರೆ ಎರಡೂ ಸೈಡು ಚಿಕ್ಕ ಮಕ್ಕಳದು ಬೊಂಬೆ ಕೊಟ್ಟಿದ್ದಾರೆ. ಸೊ ಅವಳಿಗೆ ಬೊಂಬೆಗಳಂದರೆ ಇಷ್ಟ. ಸೊ ಅದಕ್ಕೆ ಅವಳ ಫ್ರೆಂಡು ಒಂದು ಬೊಂಬೆ ತಂದು ಕೊಟ್ಟಿದ್ದಾಳೆ, ಆಕ್ಟೋಪಸ್ ಬೊಂಬೆ. ಸೊ ನೋಡಿ, ಈ ರೀತಿ ಬರುತ್ತೆ. ಅವಳು ಅವ್ರ ಅಪ್ಪನಿಗೆ ತೋರಿಸಿ ಖುಷಿ ಪಡ್ತಾ ಇದ್ದಾಳೆ. ಗಿಫ್ಟ್ ಬಾಕ್ಸ್ ಬಂದು ಏನಿದೆ ಅಂತ ನೋಡ್ತಾ ಇದ್ದಾಳೆ. ಸೊ ಅದರಲ್ಲಿ ಅವಳ ಫ್ರೆಂಡು ಆ್ಯಂಕ್ಲೆಟು, ನೆಕ್ಗೆ ಚೈನು ಮತ್ತು ಓಲೆ ಸೆಟ್ ಬರುತ್ತೆ. ಸೊ ಅದು ಕೊಟ್ಟಿದ್ದಾರೆ ಬರ್ಡೇಗೆ ಗಿಫ್ಟು ಅಂತ. ಸೊ ತುಂಬ ಖುಷಿಯಾಗಿ ತಕ್ಕ ಅಂತ ಕುಣಿತಾ ಇದ್ದಾಳೆ ನನ್ನ ಮಗಳು ಬರ್ಡೇ ಗಿಫ್ಟ್ ನೋಡಿಬಿಟ್ಟು. ಸೊ ನೋಡಿ, ಎಲ್ಲ ತೋರಿಸ್ತಾ ಇದ್ದಾಳೆ ಒಂದೊಂದೇ ಓಪನ್ ಮಾಡಿ ಯಾವ ರೀತಿ ಇದೆ ಅವಳ ಗಿಫ್ಟು ಅಂತ. ಸೊ ನೋಡಿ, ಇದು ಆ್ಯಂಕ್ಲೆಟು, ಕೈಗೆ ಮತ್ತು ಬ್ರೇಸ್ಲೆಟು ಸಹ ಅದೇ ರೀತಿ ಇನ್ನೊಂದು ಬಂದಿದೆ. ನನಗೆ ತೋರಿಸಿದಾಯಿತು. ಇವಾಗ ಅವ್ರ ಅಪ್ಪಂಗೆ ಒಂದ್ಸರಿ ತೋರಿಸ್ತಾ ಇದ್ದಾಳೆ. ಮತ್ತು ಆ ಬಾಟ್ಲಲ್ಲಿರೋ ಲೆಟ್ರ್ಗಳನ್ನೆಲ್ಲ ಓದಿ ಹೇಳ್ತಾ ಇದ್ದಾಳೆ ಏನೇನು ಬರೆದಿದ್ದಾರೆ ಅಂತ. ಅವ್ರ ಫ್ರೆಂಡ್ ಒಬ್ಳು ಕೀ ಚೈನಲ್ಲಿ ಫೋಟೋಗಳನ್ನೆಲ್ಲ ಪ್ರಿಂಟೌಟ್ ಹಾಕ್ಸ್ಬಿಟ್ಟು ಇನ್ಸ್ಟಾಗ್ರಾಮ್ನಿಂದ ತೆಗೆದು ಅವನ್ನೆಲ್ಲ ಪ್ರಿಂಟ್ ಹಾಕ್ಸಿ ಕೀ ಚೈನ್ ಥರ ಮಾಡಿಕೊಟ್ಟಿದ್ದಾರೆ. ಸೊ ಅದನ್ನೆಲ್ಲ ಅವ್ರ ಅಪ್ಪನಿಗೆ ಒಂದ್ಸರಿ ತೋರಿಸ್ತಾ ಇದ್ದಾಳೆ. ನನಗೆ ಸೊ ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗೈತಮ್ಮ, ನನಗೆ ಈ ಬಾಟ್ಲು ಬೇಕು. ಅದು ನೋಡೋಣ ಏನಿವಾಗ ಏನು ಓಪನ್ ಮಾಡೋಣ. ಹ್ಯಾಪಿ ಬರ್ಡೇ, ಹ್ಯಾಪಿ ಬರ್ಡೇ, ಗಾಡ್ ಬ್ಲೆಸ್ ಯು ಅರ್ಚನಾ ಮರಿಯಾ, ವಿಶ್ ಯು ಹ್ಯಾಪಿ ಬರ್ಡೇ ನಿಹಾರಿಕಾ ಅಂತ ಬರ್ತಾರ. ಅಯ್ಯೋ ಯಾರಪ್ಪ, ನೋಡಿ ಫ್ರೆಂಡ್ಸ್, ಅವಳ ಫ್ರೆಂಡ್ ಇಷ್ಟು ದೊಡ್ಡ ಲೆಟ್ರ್ ಬರ್ದವಳೆ. ಅಪ್ಪ ದೇವರೇ, ಹೇ ಹಾರಿಕಾ, ಹ್ಯಾಪಿ ಬರ್ಡೇ ಬ್ರೋಸು, ಯು ವೆರಿ ಹ್ಯಾಪಿ ಪರ್ಸನ್. ದೇವರೇ, ಶಿವಿಕಾ, ಒಂದೇ ಫೋಟೋ ಕಣ್ಣು
ಲೆಟರ್ಸ್. ಎಷ್ಟು ಲೆಟರ್ಸ್? ಇದು ನಡ್ಸೋಣ. The chocolate. ಸ್ಮೈಲ್ ಬಿಫೋರ್ ಯು ಓಪನ್. Hello, happy birthday, my little girl. I feel pretty special to have a cute little cupcake as my friend. Cute little cupcake. ಹಂಗಲ್ಲ ಅದು. ಈ ಥರ ಅದಲ್ಲ. ಅಮ್ಮ. First, I want to wish you happy birthday. Let me remind you that you were born today. ನಂಗೆ ಗೊತ್ತಿಲ್ಲ ನಂಗೆ ಗೊತ್ತಿದೆ. And you are a really good girl and a very pretty girl too. And ಟೀಚರ್ಸ್ ಕೊಟ್ಟಿರೋ ಲೆಟರ್ಸ್ನೆಲ್ಲ ಓದ್ತಾ ಇದ್ದಾಳೆ. ಬೆಳಗ್ಗೆಯಿಂದ ಕಿಚನ್ ಕ್ಲೀನ್ ಮಾಡಿರಲಿಲ್ಲ, ಸೊ ಕಿಚನ್ ಎಲ್ಲ ಕ್ಲೀನ್ ಮಾಡಿಕೊಂಡು ಕೌಂಟರ್ ಟಾಪು ಸ್ವಲ್ಪ ಸ್ಟವ್ ಎಲ್ಲ ದೇವ್ರ ಬಟ್ಟೆ ತೊಗೊಂಡು ಒರೆಸ್ಬಿಟ್ಟು ಆಮೇಲೆ ಒಣ ಬಟ್ಟೆ ತೊಗೊಂಡು ಒರೆಸ್ಕೊಂಡು ಕಿಚನ್ ಎಲ್ಲ ಕ್ಲೀನ್ ಮಾಡಿಕೊಂಡು ಆಮೇಲೆ ನಾನು ಅಡುಗೆ ಮಾಡೋಣ ಅಂತ ಹೇಳಿ ಫಸ್ಟು ಕಿಚನ್ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಸೊ ನಾನು ಈ ರೀತಿ ಆವಾಗವಾಗ ಟವಲ್ ತೊಗೊಂಡು ಕಿಚನ್ ಟವಲ್ ತೊಗೊಂಡು ತೇವ ಮಾಡಿಕೊಂಡು ಈ ರೀತಿ ಕೌಂಟರ್ ಟಾಪು ಮತ್ತು ಸ್ಟವ್ನೆಲ್ಲ ಒರೆಸ್ತಾ ಇರೋದ್ರಿಂದ ಆ ಜಿಟ್ಟೆಲ್ಲ ಕ್ಲೀನಾಗಿ ನೀಟಾಗಿರುತ್ತೆ. ಸ್ಟವ್ನು ಸಹ ಮತ್ತು ಕಿಚನ್ ಕೌಂಟರ್ ಟಾಪ್ ಮೇಲೆ ಜಿಟ್ಟೆಲ್ಲ ಕೂರಲ್ಲ. ನಾವು ಆಗಾಗ ಒರೆಸೋದ್ರಿಂದ ಕಿಚನ್ ಕ್ಲೀನಾಗಿರುತ್ತೆ. ನಾವು ಅಡುಗೆ ಮಾಡಿದಾಗ ಪಾತ್ರೆದು ಸಾಂಬಾರ್ದು ಆಗಲಿ ಆ ರೈಸ್ದಾಗಲಿ ಆ ಕುಕ್ಕರ್ ವಿಜಿಲ್ ಕೂಗಿದಾಗೆಲ್ಲ ಎಗರ್ಬಿಟ್ಟು ಹಿಂದೆ ಟೈಲ್ಸ್ ಎಲ್ಲ ಗಲೀಜಾಗಿಬಿಟ್ಟಿರುತ್ತೆ. ಸೊ ಅದನ್ನು ನಾನು ಹಿಂದೆ ಟೈಲ್ಸ್ ಎಲ್ಲ ನೀಟಾಗಿ ಸ್ಟವ್ ಹಿಂದೆ ಎಲ್ಲ ನೀಟಾಗಿ ಒರೆಸ್ಕೊಂಬಿಟ್ರೆ ನೀಟಾಗಿರುತ್ತೆ. ಇಲ್ಲಾಂದರೆ ಕಲೆಗಳು ಕೂತು ಏನಾಗುತ್ತೆ ಅಂದರೆ ಆಯಿಲ್ ಚೀಟು ಒಂಥರ ಅಂಟು ಥರ ಆಗಿಬಿಡುತ್ತೆ ಟೈಲ್ಸ್ ಮೇಲೆ. ಸೊ ಆ ರೀತಿ ಆಗದೆ ಇರೋ ಹಾಗೆ ಸೊ ನಾವು ಈ ರೀತಿ ಆಗಾಗ ಬೆಳಗ್ಗೆ ಒಂದ್ಸರಿ ಅಥವಾ ರಾತ್ರಿ ಒಂದ್ಸರಿ ಊಟ ಆದಮೇಲೆ ಎಲ್ಲ ಕೆಲಸ ಮುಗಿಸಿ ಆದಮೇಲೆ ಒರೆಸಿಬಿಟ್ರೆ ನೀಟಾಗಿರುತ್ತೆ. ಸೊ ನಾನು ಕಿಚನ್ ಎಲ್ಲ ಕ್ಲೀನ್ ಮಾಡಿಕೊಂಡು ರಾತ್ರಿ ಊಟಕ್ಕೆ ಚಪಾತಿ ಮಾಡೋಣ ಅಂತೇಳಿ ಚಪಾತಿ ಹಿಟ್ಟನ್ನು ಕಲಿಸ್ಕೊತಾ ಇದ್ದೀನಿ. ಚಪಾತಿ ಹಿಟ್ಟನ್ನು ನಾನು ಸ್ವಲ್ಪ ನೀರು ಹಾಕಿ ಅದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕಿ ಗೋಧಿ ಹಿಟ್ಟು ಹಾಕಿ ನಾರ್ಮಲಾಗಿ ಹಿಟ್ಟನ್ನು ಕಲಿಸ್ಕೊತಾ ಇದ್ದೀನಿ. ನಾನು ಸ್ಟಾರ್ಟಿಂಗಿಗೆ ಎಲ್ಲಿ ನೀರು ಹಾಕ್ಕೊಬಿಟ್ಟಿದ್ದೆ. ಒಂದು ಸ್ವಲ್ಪ ನೀರು ಹಾಕಿ ನಾನು ಈ ಸ್ಪೂನಲ್ಲಿ ಕಲಿಸ್ಬಿಟ್ಟು ಆಮೇಲೆ ಬೇಕು ಅಂದರೆ ಒಂದು ಸ್ವಲ್ಪ ನೀರು ಹಾಕಿ ಹಿಟ್ಟನ್ನು ಕಲಿಸ್ಕೊಳ್ಳೋಣ ಅಂತೇಳಿ ಚಪಾತಿನ ಸ್ಟಾರ್ಟಿಂಗಿಗೆ ಕಲಸಿ ಇಟ್ಬಿಡ್ತಾ ಇದ್ದೀನಿ. ಚಪಾತಿ ಹಿಟ್ಟು ಕಲಿಸುವಾಗ ನಾವು ಈ ರೀತಿ ಕೆಳಗಡೆಗೆ ಒಂದು ಬಟ್ಟೆ ಅಥವಾ ನ್ಯೂಸ್ ಪೇಪರ್ ಹಾಕ್ಕೊಳ್ಳೋದ್ರಿಂದ ಕಿಚನ್ ಕೌಂಟರ್ ಟಾಪು ನೀಟಾಗಿರುತ್ತೆ. ಸೊ ಅದಕ್ಕೆ ನಾನು ಕೆಳಗಡೆಗೆ ನಾವು ಚಪಾತಿ ಹಿಟ್ಟು ಕಲಿಸ್ಬೇಕಾದ್ರೆ ಈ ರೀತಿ ಕೌಂಟರ್ ಟಾಪ್ ಮೇಲೆ ಒಂದು ಬಟ್ಟೆ ಅಥವಾ ನ್ಯೂಸ್ ಪೇಪರ್ ಹಾಕ್ಕೊಂಡು ಕಲಿಸ್ಕೊತೀನಿ. ಆಗ ಚಪಾತಿ ಹಿಟ್ಟು ಏನಾದರೂ ಬಿದ್ದರೆ ಅದನ್ನು ಹಾಗೇ ಬಟ್ಟೆನಲ್ಲಿ ನೋಡಿ ಈ ರೀತಿ ತೆಗೆದು ನಾವು ಕ್ಲೀನ್ ಮಾಡ್ಕೋಬೋದು. ಹಿಟ್ಟನ್ನು ಕಲಿಸ್ಕೊಂಡು ನಾನು ಒಂದು 5 ನಿಮಿಷ ಬಿಟ್ಟು ಚಪಾತಿ ಮಾಡ್ಕೊಳ್ಳೋಣ ಅಂತೇಳಿ ಮೊಟ್ಟೆನ ಬೇಯಕ್ಕೆ ಇಟ್ಟಿದ್ದೀನಿ. ಸೊ ನಾವು ಯಾವಾಗಲೂ ಮೊಟ್ಟೆ ಪಲ್ಯ ಮಾಡಿ ಅದ್ರ ಜೊತೆಗೆ ಚಪಾತಿ ಮಾಡ್ಕೋತಾ ಇರ್ತೀವಿ ಅಥವಾ ಎಗ್ ಕರ್ರಿ ಮಾಡ್ತಾ ಇರ್ತೀವಿ. ಸೊ ಇವತ್ತು ಎಗ್ ಕೀಮಾ ಮಾಡೋಣ ಅಂತ ಹೇಳಿ ಡಿಫ್ರೆಂಟಾಗಿ ಎಗ್ ಕೀಮಾ ಮಾಡ್ತಾಯಿದ್ದೀನಿ ಚಪಾತಿ ಜೊತೆಗೆ. ತುಂಬ ಚೆನ್ನಾಗಿರುತ್ತೆ. ಸೊ ನಾವು ಹಾಗೇ ಬೇಕಾದರೆ ಅನ್ನ ರಸಮ್ ಮಾಡಿದಾಗ ಸೈಡ್ಗೆ ಈ ರೀತಿ ಎಗ್ ಕೀಮಾ ಮಾಡಿಕೊಂಡು ತಿನ್ಬೋದು ಅಥವಾ ರೈಸು ಕೂಡ ಇದನ್ನು ಮಿಕ್ಸ್ ಮಾಡ್ಕೊಂಡು ತಿಂದರೆ ಸಖತ್ ಟೇಸ್ಟಿಯಾಗಿರುತ್ತೆ. ಸೊ ನಾನಿಲ್ಲಿ ಮೊಟ್ಟೆ ಬೇಯೋಷ್ಟರಲ್ಲಿ ಚಪಾತಿನ ಲಟ್ಟಿಸ್ಕೊಂಡು ಒಂದು ಪ್ಲೇಟ್ಗೆ ಹಾಕಿ ಇಟ್ಕೊಂಡು ಬಿಡ್ತಾಯಿದ್ದೀನಿ. ಸೊ ಮೊಟ್ಟೆ ಬೆಂದ ಮೇಲೆ ಹಾಗೆಯೇ ನಾವು ಒಂದು ಸೈಡಲ್ಲಿ ಎಗ್ ಕೀಮಾ ಮಾಡಿಕೊಂಡು ಒಂದು ಸೈಡಲ್ಲಿ ಚಪಾತಿ ಸುಟ್ಕೊಳ್ಳೋಣ ಅಂತೇಳಿ ಈ ರೀತಿ ಫಸ್ಟೇ ತೀಡಿ ನಾನು ಒಂದು ಪ್ಲೇಟ್ಗೆ ಹಾಕಿ ಇಟ್ಕೊಂಡು ಬಿಡ್ತಾಯಿದ್ದೀನಿ. ಸೊ ಆಗ ಬೇಗ ಕೆಲಸ ಆಗುತ್ತೆ, ಬೇಗ ಅಡುಗೆ ಕೆಲಸ ಮುಗಿಯುತ್ತೆ ಅಂತ ಹೇಳ್ಬಿಟ್ಟು ನಾನು ಫಸ್ಟೇ ಲಟ್ಟಿಸ್ಕೊಂಡು ಒಂದು ಪ್ಲೇಟ್ಗೆ ಹಾಕಿ ಇಟ್ಕೊಂಡು ಬಿಡ್ತಾಯಿದ್ದೀನಿ. ಎಗ್ ಕೀಮಾ ಮಾಡೋದಕ್ಕೆ ಒಂದು ಕಡೆ ನಾನು ಈರುಳ್ಳಿನ ಕಟ್ ಮಾಡಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಪ್ಲೇಟಲ್ಲಿ. ಸೊ ನೋಡಿ ಚಪಾತಿನ ಲಟ್ಟಿಸ್ಕೊಂಡಾಯಿತು. ಇದನ್ನು ಒಂದು ಪ್ಲೇಟಲ್ಲಿ ಹಾಕಿ ಸೈಡ್ಗೆ ಇಟ್ಟು ನಾನಿಲ್ಲಿ ಇದನ್ನ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಚಪಾತಿ ಲಟ್ಟಿಸ್ಕೊಂಡಾದ್ಮೇಲೆ ಈ ರೀತಿ ಚಪಾತಿ ಮಣೆನ ತೆಗೆದು ನಾನಿಲ್ಲಿ ಸೈಡ್ಗಿಟ್ಟು ಕೆಳಗಡೆ ನಾನು ಬಟ್ಟೆ ಹಾಕ್ಕೊಂಡಿರ್ತೀನಲ್ಲ, ಸೊ ಆ ಬಟ್ಟೆಯಿಂದ ಚಪಾತಿ ಹಿಟ್ಟು ಉದುರಿರುತ್ತಲ್ಲ, ಸೊ ಅದನ್ನೆಲ್ಲ ಈ ರೀತಿ ಕ್ಲೀನ್ ಮಾಡ್ಕೊಂಬಿಡ್ತೀನಿ. ಆಗ ಕೌಂಟರ್ ಟಾಪು ನೀಟಾಗಿರುತ್ತೆ. ಸೊ ಈ ರೀತಿ ನಾವು ಚಪಾತಿ ಲಟ್ಟಿಸ್ಕೋಬೇಕಾದ್ರೆ ಹಿಟ್ಟನ್ನು ಕಲಿಸ್ಕೋಬೇಕಾದ್ರೆ ಎಲ್ಲ ಕೌಂಟರ್ ಟಾಪ್ ಮೇಲೆ ಒಂದು ನ್ಯೂಸ್ ಪೇಪರು ಅಥವಾ ಒಂದು ಬಟ್ಟೆ ಹಾಕ್ಕೊಳ್ಳೋದ್ರಿಂದ ನೀಟಾಗಿರುತ್ತೆ. ಸೊ ಬೇಗನೂ ಸಹ ಕ್ಲೀನ್ ಮಾಡ್ಕೋಬೋದು. ಸೊ ನೋಡಿ ಮೊಟ್ಟೆ ಬೆಂದಿತ್ತು, ಅದು ಸಿಪ್ಪೆ ಸುಲಿದು ನಾನಿಲ್ಲಿ ತುರುಬ್ಕೋತಾ ಇದ್ದೀನಿ. ಸೊ ಈ ರೀತಿ ನಾವು ಸಣ್ಣದಾಗಿ ಬೇಕಾದ್ರೆ ಚಾಕುನಲ್ಲಿ ಕಟ್ ಮಾಡ್ಕೋಬೋದು, ಇಲ್ಲಾಂದರೆ ಈ ರೀತಿ ನಾವು ಕೊಬ್ಬರಿ ತುರುಬ್ಕೋತೀವಲ್ಲ ಅದರಲ್ಲಿ ಈ ರೀತಿ ತುರುಬ್ಕೋಬೋದು. ಸೊ ಬೇಗ ಆಗಿಬಿಡುತ್ತೆ ಈ ರೀತಿ ತುರುಬ್ಕೊಳ್ಳೋದು. ಚಾಕುವಿಂದ ಇಷ್ಟೇ ಸಣ್ಣಕ್ಕೆ ಬೇಕಾದ್ರೆ ಸಣ್ಣದಾಗಿ ಕಟ್ಟು ಸಹ ಮಾಡ್ಕೋಬೋದು. ಸೊ ಒಳಗಡೆ ಯೋಕು ತೆಗೆದ್ಬಿಟ್ಟು ಬೇರೆ ವೈಟನ್ನು ಮಾತ್ರ ಈ ರೀತಿ ತುರುಬ್ಕೊಂಡು ಆಮೇಲೆ ಯೋಕನ್ನು ಪೌಡ್ರ್ ಮಾಡ್ಕೋಬೋದು. ಸೊ ಈಗ ಸ್ಟವ್ ಹಚ್ಚಿ ನಾನು ಬಾಣಲಿ ಇಟ್ಕೊಂಡಿದ್ದೀನಿ. ಮೊಟ್ಟೆನೆಲ್ಲ ನಾನು ತುರಿದು ಸೈಡ್ಗೆ ಇಟ್ಕೊಂಡಿದ್ದೀನಿ. ಎಗ್ ಕೀಮಾಗೆ ನಾನು ಇಲ್ಲಿ 1 ಸ್ಪೂನ್ ಎಣ್ಣೆ ಹಾಕಿ ಅದಕ್ಕೆ ಚಕ್ಕೆ ಲವಂಗ ಒಂದು ಸ್ವಲ್ಪ ಕಸೂರಿ ಮೇಥಿ ಹಾಕ್ಕೊಂಡಿದ್ದೀನಿ. ಈಗ ನಾವು ಕಟ್ ಮಾಡಿ ಇಟ್ಕೊಂಡಿರೋ ಈರುಳ್ಳಿ ಹಾಕಿ ಚೆನ್ನಾಗಿ ಅದು ಲೈಟ್ ಬ್ರೌನ್ ಕಲರ್ ಆಗೋವರೆಗೂ ಫ್ರೈ ಮಾಡ್ಕೊತಾ ಇದ್ದೀನಿ. ಮೊಟ್ಟೆ ಬೇಯಿಸ್ಕೋಬೇಕಾದ್ರೆ ಆ ನೀರಿಗೆ ಒಂದು ಸ್ವಲ್ಪ ಉಪ್ಪು ಮತ್ತು ಅಥವಾ ಈರುಳ್ಳಿ ಒಟ್ಟು ಹಾಕೋದ್ರಿಂದ ಮೊಟ್ಟೆ ಒಡೆಯಲ್ಲ, ಹಾಗೇ ಇರುತ್ತೆ. ಸೊ ಈ ರೀತಿ ಟ್ರೈ ಮಾಡಿ ನೋಡಿ, ಮೊಟ್ಟೆ ಒಡೆಯಲ್ಲ.
ಈಗ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಹಸಿಮೆಣ್ಸಿನ್ಕಾಯಿ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ. ನಾವು ಬೇಕು ಅಂದರೆ ಹಸಿಮೆಣ್ಸಿನ್ಕಾಯಿ ಬೇಡ ಅನ್ನೋರು ಒಂದು ಸ್ವಲ್ಪ ಖಾರದ ಪುಡಿ, ಬರೀ ಖಾರದ ಪುಡಿ ಕೂಡ ಹಾಕ್ಕೋಬೋದು. ನಾನಿಲ್ಲಿ ಹಸಿಮೆಣ್ಸಿನ್ಕಾಯಿ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿರೋದು ಅಂತ ಹಸಿಮೆಣ್ಸಿನ್ಕಾಯಿನ ಈ ರೀತಿ ಉದ್ದುದ್ದಕ್ಕೆ ಸೀಳಿ ಹಾಕ್ಕೊಂಡಿದ್ದೀನಿ. ಉದ್ದುದ್ದಕ್ಕೆ ಕಟ್ ಮಾಡಿ ಹಾಕೋದ್ರಿಂದ ನಾವು ತಿನ್ನಬೇಕಾದ್ರೆ ಹಸಿಮೆಣ್ಸಿನ್ಕಾಯಿ ಏನಾದ್ರು ಸಿಕ್ಕರೆ ಅದನ್ನು ತೆಗೆದು ಸೈಡ್ಗೆ ಇಡ್ಬೋದು. ಸೊ ಇಲ್ಲಿ ಹಸಿಮೆಣ್ಸಿನ್ಕಾಯಿ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಂಡಾದಮೇಲೆ ಇದಕ್ಕೆ ನಾನು 1 ಟೊಮೆಟೊ ಹಾಕೋತಾ ಇದ್ದೀನಿ. ಟೊಮೆಟೊ ಸ್ವಲ್ಪ ಸಾಫ್ಟ್ ಆಗೋವರೆಗೂ ನಾವು ಫ್ರೈ ಮಾಡ್ಕೋಬೇಕು. ತುಂಬ ಏನು ಸಾಫ್ಟ್ ಆಗೋದು ಬೇಡ. ಇದು ಎಗ್ ಕೀಮಾ ಆಗಿರೋದ್ರಿಂದ ಒಂದು ಸ್ವಲ್ಪ ಸಾಫ್ಟ್ ಆದರೆ ಸಾಕು. ನಾವು ಇದನ್ನು ಫುಲ್ ಡ್ರೈ ಆಗು ಮಾಡ್ಕೋಬೋದು, ಇಲ್ಲಾಂದರೆ ಸ್ವಲ್ಪ ಗ್ರೇವಿ ಥರ ಬೇಕು ಅಂದರೆ ಒಂದು ಸ್ವಲ್ಪ ನೀರು ಹಾಕಿ ಗ್ರೇವಿ ಥರನೂ ಮಾಡ್ಕೋಬೋದು. ಸ್ವಲ್ಪ ಉಪ್ಪು ಹಾಕೋದ್ರಿಂದ ಬೇಗ ಟೊಮೆಟೊ ಸಾಫ್ಟ್ ಆಗುತ್ತೆ ನಾನು ಅಂತ ಉಪ್ಪು ಹಾಕ್ಕೊಂಡಿದ್ದೀನಿ. ಉಪ್ಪು ಹಾಕಿ ನಾನು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಂಡಾದ್ಮೇಲೆ ಇದಕ್ಕೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನನ ನಾನು ತೊಳೆದಿಟ್ಕೊಂಡಿದ್ದೀನಿ. ಸೊ ಅದನ್ನು ಕಟ್ ಮಾಡಿ ಇದಕ್ಕೆ ಹಾಕ್ಕೋಬೇಕು. ಜೊತೆಗೆ ನಾನಿಲ್ಲಿ ಒಂದು ಸ್ವಲ್ಪ ಅರಿಶಿನ ಪುಡಿ, 1 ಸ್ಪೂನಷ್ಟು ಖಾರದ ಪುಡಿನೂ ಸಹ ಹಾಕ್ಕೊಂಡಿದ್ದೀನಿ. ನಾನು 2 ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡಿರೋದ್ರಿಂದ ಒಂದು ಸ್ವಲ್ಪ ಖಾರದ ಪುಡಿ ಹಾಕ್ಕೊಂಡಿದ್ದೀನಿ. ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ನಾವು ಇದಕ್ಕೆ 1 ಸ್ಪೂನಷ್ಟು ಧನಿಯಾ ಪುಡಿ ಹಾಕ್ಕೋತಾ ಇದ್ದೀನಿ. ಧನಿಯಾ ಪುಡಿ ಆಪ್ಷನಲ್ಲು ಬೇಕಾದ್ರೆ ಹಾಕ್ಕೋಬೋದು, ಇಲ್ಲಾಂದರೆ ನಾವು ಸ್ವಲ್ಪ ಗರಂ ಮಸಾಲ ಹಾಕ್ಕೊಂಡ್ರೆ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ. ಧನಿಯಾ ಪುಡಿ ಹಾಕಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ನಾನಿಲ್ಲಿ ತುರಿದಿಟ್ಕೊಂಡಿರೋ ಮೊಟ್ಟೆ ಹಾಕ್ಕೋತಾ ಇದ್ದೀನಿ. ಮೊಟ್ಟೆ ಹಾಕಿ ನಾವು ಚೆನ್ನಾಗಿ ಮಸಾಲ ಜೊತೆ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿಕೊಂಡು ನಾವು ಲಾಸ್ಟಲ್ಲಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಪುದೀನನ ಕಟ್ ಮಾಡಿ ಉದುರಿಸ್ಕೊಂಡು ಇದನ್ನು ಹೀಗೇ ಡ್ರೈ ಆಗಬೇಕಂದ್ರೆ ಹೀಗೇ ಚಪಾತಿ ಜೊತೆ ತಿನ್ಬೋದು. ಇಲ್ಲ ಅಂದರೆ ನಾವು ಇದಕ್ಕೆ ಒಂದು ಸ್ವಲ್ಪ ನೀರು ಹಾಕಿ ಒಂದು ಕುದಿಸ್ಕೊಂಡು ಅದನ್ನು ಗ್ರೇವಿ ಥರ ಮಾಡಿಕೊಂಡು ಚಪಾತಿ ಜೊತೆಗೆ, ಅನ್ನದ ಜೊತೆಗೆ ಮಿಕ್ಸ್ ಮಾಡಿಕೊಂಡು ತಿನ್ಬೋದು. ಸಖತ್ ಟೇಸ್ಟಿಯಾಗಿರುತ್ತೆ. ಲಾಸ್ಟಲ್ಲಿ ನಾನು ಒಂದು ಸ್ವಲ್ಪ ಉಪ್ಪನ್ನು ಹಾಕ್ಕೋತಾ ಇದ್ದೀನಿ. ಮೊಟ್ಟೆ ಹಾಕಿರೋದ್ರಿಂದ ನಾನು ಸ್ಟಾರ್ಟಿಂಗ್ ಸ್ವಲ್ಪ ಉಪ್ಪು ಹಾಕಿದೆ. ಲಾಸ್ಟಲ್ಲಿ ಒಂದು ಸ್ವಲ್ಪ ಉಪ್ಪು ಹಾಕಿ ಮಿಕ್ಸ್ ಮಾಡಿ ಒಂದು ಸ್ವಲ್ಪ ನಾನಿಲ್ಲಿ ಗರಂ ಮಸಾಲ ಹಾಕ್ಕೋತಾ ಇದ್ದೀನಿ. ಗರಂ ಮಸಾಲ ಹಾಕಿ ಮಿಕ್ಸ್ ಮಾಡೋದ್ರಿಂದ ಎಕ್ಸ್ಟ್ರಾ ಫ್ಲೇವರ್ ಕೊಡುತ್ತೆ, ತುಂಬ ಟೇಸ್ಟ್ ರುಚಿಯಾಗಿರುತ್ತೆ. ಸೊ ನೋಡಿ, ನಾನು ಮಿಕ್ಸ್ ಮಾಡಿ ನಾನು ಸ್ವಲ್ಪ ನೀರು ಹಾಕ್ಕೋತಾ ಇದ್ದೀನಿ. ನೀರು ಹಾಕಿ ಒಂದು ಕುದಿ ಬರೋರು ಕುದಿಸ್ಕೊಂಡ್ರೆ ಸಾಕು. ಮೊಟ್ಟೆನ ಆಲ್ರೆಡಿ ಬೇಯಿಸಿಟ್ಕೊಂಡಿರೋದ್ರಿಂದ ನಾವು ತುಂಬ ಹೊತ್ತು ಕುದಿಸ್ಕೋಬಾರ್ದು. ಸೊ ಇದು ನೋಡಿ, ಒಂದು ಕುದಿ ಬಂದಮೇಲೆ ಎಗ್ ಕೀಮಾ ರೆಡಿ ಆಗಿದೆ. ನಾನು ಇನ್ನೊಂದು ಕಡೆ ಹೆಂಚಿಟ್ಟು ಅದ್ರ ಮೇಲೆ ಚಪಾತಿ ತೀಡಿ ಇಟ್ಕೊಂಡಿದ್ದೆನಲ್ಲ, ಸೊ ಚಪಾತಿನ ಸುಟ್ಟು ಎತ್ತಿಟ್ಟೆ. ಸೊ ಚಪಾತಿನೂ ರೆಡಿ ಆಯಿತು, ಎಗ್ ಕೀಮಾನು ರೆಡಿ ಆಯಿತು. ಸೊ ನೈಟ್ ಊಟಕ್ಕೆ ಅಥವಾ ಬೆಳಗ್ಗೆ ತಿಂಡಿಗೂ ಸಹ ಈ ರೀತಿ ನಾವು ಎಗ್ ಕೀಮಾ ಜೊತೆ ಚಪಾತಿ ಅಥವಾ ದೋಸೆ ಮಾಡಿಕೊಂಡ್ರೆ ಸಖತ್ ಟೇಸ್ಟಿಯಾಗಿರುತ್ತೆ. ಸೊ ನೀವು ಸಹ ಟ್ರೈ ಮಾಡಿ ನೋಡಿ, ತುಂಬ ಟೇಸ್ಟ್, ತುಂಬ ರುಚಿಯಾಗಿರುತ್ತೆ. ಮಗಳಿಗೆ ಕ್ರಿಸ್ಮಸ್ ಹಾಲಿಡೇಸ್ ಸ್ಟಾರ್ಟ್ ಆಗಿರೋದ್ರಿಂದ ಕ್ರಿಸ್ಮಸ್ ದಿನವೇ ನಾನು ನಮ್ಮಮ್ಮ ಮನೆಗೆ ಹೋದೆ. ಸೊ ನಮ್ಮಮ್ಮ ಮನೆಗೆ ಹೋಗಿ ನೆಕ್ಸ್ಟ್ ಡೇ ಕ್ರಿಸ್ಮಸ್ ಆಗಿ ನೆಕ್ಸ್ಟ್ ಡೇ ನನ್ನ ಮಗಳ ಬರ್ಡೇ ಇತ್ತು, ಡಿಸೆಂಬರ್ 26. ನಾವು ನಮ್ಮಮ್ಮ ಮನೇಲಿ ಸಿಂಪಲಾಗಿ ಸೆಲೆಬ್ರೇಟ್ ಮಾಡೋಣ ಅಂತ ರಜಾ ಇದ್ದಿದ್ದರಿಂದ ನಮ್ಮಮ್ಮ ಮನೆಗೆ ಹೋಗಿ ಒಂದು 3 to 4 days ಇದ್ದು ಬರೋಣ ಅಂತ ಹೋಗಿದ್ದೆ. ಸೊ ಥರ್ಸ್ಡೇ ಆಗಿರೋದ್ರಿಂದ ಗುರುವಾರ ಬಾಬಾ ಟೆಂಪಲ್ಗೆ ಹೋಗಿದ್ವಿ. ಸೊ ಬಾಬಾ ಟೆಂಪಲಲ್ಲಿ ಪೂಜೆ ಎಲ್ಲ ಮಾಡಿಸ್ಕೊಂಡು ಮನೆಗೆ ಬಂದು ಬರುವಾಗ ಹಾಗೆ ಕೇಕ್ ತೊಗೊಂಬಂದ್ವಿ. ನನ್ನ ಮಗಳ ಬರ್ಡೇ ಆಗಿರೋದ್ರಿಂದ ಸೊ ಎಲ್ಲರೂ ಸೇರಿ ಬರ್ಡೇ ಸೆಲೆಬ್ರೇಟ್ ಮಾಡಿದ್ರಿ. ನಾನು, ನಮ್ಮಮ್ಮ, ನಮ್ಮಪ್ಪ, ನಮ್ಮ ಹಸ್ಬೆಂಡು ಮತ್ತು ನನ್ನ ತಂಗಿ ಬಂದಿದ್ಲು. ಸೊ ನನ್ನ ತಂಗಿಯವ್ರ ಗಂಡ ಮತ್ತು ಅವಳ ಮಗಳು ಬಂದಿದ್ಲು. ಸೊ ಇಷ್ಟು ಜನ ಸೇರಿ ನಾವು ಬರ್ಡೇ ಸೆಲೆಬ್ರೇಟ್ ಮಾಡಿದ್ವಿ. ಸೊ ಬರ್ಡೇ ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ಸೊ ಊಟಕ್ಕೆ ಅಂತ ನಾನು ಇವತ್ತು ಸ್ಪೆಷಲಾಗಿ ಒಬ್ಬಟ್ಟು ಮತ್ತು ರಸಮ್ಮು, ಒಂದು ಸ್ವಲ್ಪ ಬಜ್ಜಿ ಮಾಡಿದ್ದೆ, ಮೆಣಸಿನ್ಕಾಯಿ ಬಜ್ಜಿ. ತಲೆ ಎತ್ತು, ನೀನು ತಲೆನೇ ಎತ್ತಾ ಇಲ್ಲ.
ಬರ್ಡೇ ಎಲ್ಲ ಸೆಲೆಬ್ರೇಟ್ ಮಾಡಿ ನಾವೆಲ್ಲರೂ ಕೂತು ಊಟ ಮಾಡಿದ್ವಿ. ಸೊ ಇವತ್ತಿನ ವ್ಲಾಗ್ ಮುಗಿದಿದೆ. ಸೊ ನಾನು ಮಾಡೋ ವಿಡಿಯೋಸ್ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಇನ್ನಷ್ಟು ವ್ಲಾಗ್ಸ್ಗೋಸ್ಕರ ನಮ್ಮ ಚಾನಲ್ನ ವಿಸಿಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.